ನಮ್ ರಾಧಕ್ಕ ಒಳ್ಳೆ ಹಳ್ಳಿ ಗಮಾರಿ ತರ ಅವಳೆ. ಗಂಡ ಏನು ಕೇಳ್ಬಿಟ್ಟೋಗಿದ್ದು ಹಳ್ಳಿ ಗಮಾರಿ. ಹಳ್ಳಿ ಗಮಾರಿನ ಸಿಟಿ ಸಿಟಿ ಹುಡುಗಿ ಮಾಡ್ಬೇಕು. ಬರೀ ವೇಷಭೂಷಣ ಬದ್ಲು ಮಾಡ್ಕೊಂಡ್ರೆ ಸಾಲದು. ಏನಾದ್ರೂ ನಾವು ಜೀವನಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಮಾಡ್ಕೊತಿರ್ಬೇಕು. ಹುಡುಗಿಯರು ಏನದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ತಿರ್ಬೇಕು. ಅವಾಗೇನೇ ಇವಕ್ಕೆಲ್ಲ ಬುದ್ಧಿ ಬರೋದು. ಆ ಕೆಲಸನ ಇವತ್ತು ನಾನು ಮಾಡ್ತೀನಿ. ನಾನು ಪಾರ್ಲರ್ಗೆ ಹೋಗ್ಬೇಕಿತ್ತು, ಇಬ್ರು ಮಾಡಿಸ್ಕೊಂಬಿಟ್ಟು ಬರಣಿ ಅಂತ ಹೊಂಟಿದ್ದೆ. ಯಾಕೋ ಇವ ಅಕ್ಕ ರಾಧಕ್ಕನೇ ನೆನಪಾಯ್ತು. ಒಳ್ಳೆ ಹಳೆ ಕಾಲದೊಳು ಕ್ಲೊಜ್ಜಿ ಥರ ಅವಳಿ. ಇವನಿಗಿನ ಕಾಲದಾಗ ಮದುವೆ ಮಾಡ್ಕೊಂಡ್ರೆ ಯಾರು ಪ್ಯಾಂಟ್ ಶರ್ಟ್ ಹಾಕೋಬಾರ್ದ? ಹಂಗಂತ ಏನಾರ ರೂಲ್ಸ್ ಗೀಲ್ಸ್ ಐತೆ ಹಾಕೋಬಾರ್ದು ಅಂತ ಹೇಳ್ಬಿಟ್ಟು? ಏನಿಲ್ಲ ತಾನೇ. ಅದಕ್ಕೆ ಹೀಗೋಗಿ ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನಂತೂ ಬಿಡಕ್ಕಿಲ್ಲ. ಹಿಂಗೆ ಬಿಟ್ರೆ ಆಯ್ತದ? ಸರಿಯಾಗಿ ಏನಿಯ ಬುದ್ಧಿ ಕಲಿಸ್ತೀನಿ. ನಮ್ಮ ಬಾವ ಅವನು ಕಲಿಸ್ತೀನಿ ಬುದ್ಧಿಯ. ನೋಡ್ಬಿಟ್ಟು ಉರ್ಕೊಂಡು ಸಾಯ್ಬೇಕು. ರಾಧಕ್ಕ, ರಾಧಕ್ಕ, ಓ ರಾಧಕ್ಕ, ಇವನ್ ಬುದ್ಧಿ ಬಾರದಕ್ಕ. ಹೋಗನಿ ಪಾರ್ಲರ್ಗೆ ಹೋಗನಿ ಅಂತ ಹೊಂಟಿದ್ದೆ, ನೀನು ಗೆಪ್ತಿಗೆ ಬಂದೆ. ಹಂಗೆ ನೀಯ ಬಾ, ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಬಂದ್ಬಿಡನಿ ಬಾ. ಯವ್ವ ಬುದ್ಧಿ, ನಾನು ಯಾವತ್ತೂ ಪಾರ್ಲರ್ ಗಿರ್ಲರ್ಗೆಲ್ಲ ಹೋಗಿಲ್ಲ ಕಣವ. ಏನಕ್ಕೆ ಹೋಗನಿ? ಆ ಮದುವೆ ಟೈಮಾಗ ಒಂದು ಕಿತ್ತ ಹೋಗಿದ್ನ. ಇಬ್ರು ಮಾಡ್ತೀನಿ ಅಂತ ಎಲ್ಲ ಕಿತ್ಬಿಟ್ರ. ಅಯ್ಯಯ್ಯೋ ಯಪ್ಪ, ನನಗಂತೂ ಹೆಂಗಾಯ್ತು ಅಂದರೆ ಬುಡತಗೆ ಒಂಥರ ತಲೆ ಎಲ್ಲ ನೋವು ಬಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಆಗೋಗ್ಬಿಡ್ತು ನನಗಂತೂ. ಆವತ್ತೇ ಕೊನೆ. ಆ ಪಾರ್ಲರು ಬೇಡ, ಆ ಪಾರ್ಲರ್ ಸವಾಸನೂ ಬೇಡ ಅಂತ ಆವತ್ತು ಬಿಟ್ಟೋಳು ನಾನು. ಇಲ್ಲಿ ಗಂಟನೂ ಆ ತಂಟೆ ಏನಿಯ ಹೋಗಿಲ್ಲ ನಾನಂತೂ. ಬೇಡ ಸುಮ್ಕಿರ್ಪದಿ, ನಮಗೆ ಎಲ್ಲ ಅಡ್ಜಸ್ಟ್ ಏನಿ ಆಗಕ್ಕಿಲ್ಲ. ಹಂಗಂತ ಹಿಂಗೆ ಕುಂತ್ಕೋಬೇಕು ಅಂತ ತೀರ್ಮಾನ ಮಾಡಿದೀಯೇ? ಎದ್ ಬಾ ಸುಮ್ಕೆನೇನಿಯ. ಎಂತೆಂತರು ಪಾರ್ಲರ್ಗೆ ಹೋಗಿ ಅಳ್ಳಾಡ್ತಾರೆ ಇವಾಗ. ಅಂತಂದ್ರೆ ನಿನ್ಗೇನು ಬಂದ್ರೆ ದೊಡ್ಡ ರೋಗ ನಿಂಗೆ. ಬಾಕ ನೀನು ಹಿಂಗಿರೋದಕ್ಕೆ ಏನಿಯ. ಅಯ್ಯೋ ನಾನು ಎಂಡ್ರ ಒಳ್ಳಿ ಗಮಾರಿ ಅಂತ ಹೇಳ್ಬಿಟ್ಟು ಹೊಂಟೋಗಿದ್ ನಿನ್ ಗಂಡ. ಸುಮ್ಕೆ ಬಾ ಬದಿ. ನೀನು ಹೇಳಿದ್ದಲ್ಲ ಚೂಡಿದಾರ ತಕೊಂಬಿಟ್ಟು ಬಂದೀವ್ನಿ. ಹೋದಮ್ಮ ಬಂದ? ಸರಿ ಸರಿ ಬರ್ರಿ ಹೋಗೋಣ. ಈ ಅಕ್ಕಂಗೆ ಅಂತ ನೀ ಚೂಡಿದಾರ ತರ ಕೇಳಿದ್ ನಾನು. ಯವ್ವ ಬುದ್ಧಿ, ದೇವ್ರಣೆಗುನ್ವೆ ಬೇಡ ನನ್ಗಂತುನ್ವೆ. ದೇವ್ರಣೆ ಬೇಡ. ದೇವ್ರಣೆ ಕೇಳ್ತಿದ್ದೀನಲ್ಲ, ದೇವ್ರಣೆ ನಾನು ಚೂಡಿದಾರ ಪಡಿದಾರಲ್ಲ ಹಾಕೊಳಕ್ಕಿಲ್ಲ. ಅಕ್ಕ, ಈ ಪದ್ದಿ ಏನು ಅಂತ ಹೇಳ್ಬಿಟ್ಟು ನಿನ್ಗುನ್ವೆ ಸಂದಾಗ ಗೊತ್ತು. ಈ ಪದ್ದಿ ಸುಮ್ಕೆ ಏನ್ ಕೆಲಸವೇ ಮಾಡಲ್ಲ. ಎಲ್ಲ ತಲೆ ಉಪಯೋಗಿಸ್ಬಿಟ್ಟೆ ಏನಿಯ ಮಾಡ್ತಾಳೆ ನೋಡು. ನೀನು ಇಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಏನಿಯ ಕುಂತ್ಕೊಂಡಿದ್ಯಾ? ನನ್ನ ಮಾತು ಕೇಳಿ ಸುಮ್ಕೆ ನನ್ನ ಜೊತೆ ಬರೋದ್ ಕಲಿ ಅಷ್ಟೇ ನೀನಿಯ. ನೀನು ಹಂಗೆ ಬರೋಕ್ಕಿಲ್ಲ ಹಿಂಗೆ ಬರೋಕ್ಕಿಲ್ಲ ಅಂತ ಕುಂತ್ಕೊಂಡ್ರೆ ತಿರುಪ್ತಿ ನಾಮ ಹಾಕ್ಸ್ಕೋಬೇಕಾಯ್ತದೆ. ಹಿಂಗೇನಿಯ ಏನಕ್ಕ ನಿಂಗೆ ಬಂದಿರೋದು? ನಿಂಗೆ ದೊಡ್ಡ ರೋಗ ನಿಂಗೆ ಬಂದ್ರೆ ಏನಕ್ಕಾಯ್ತದೆ? ನೀನು ಬಾಕ ಸುಮ್ಕೇನಿಯ. ಎಂತೆಂತರೋ ಪಾರ್ಲರ್ಗೆ ಹೋಯ್ತಾರೆ, ಬರೋಕ್ಕಿಲ್ಲ, ಚೂಡಿದಾರ ಹಾಕೊಳಕ್ಕಿಲ್ಲ. ಈ ಕತ್ತಿಗಳೆಲ್ಲ ನನ್ನ ತಾಯಿ ಹೇಳ್ಬೇಡ ಬಾಕ. ಅಯ್ಯೋ ಪೊದ್ದಿ ಬ್ಯಾಡ ಕಣಮ್ಮಿ, ಒಂಥರ ಆಡ್ಕತ್ತಾರೆ. ನಾನು ಎಂದೂ ಹಾಕೊಂಡಿಲ್ಲ ನಿಮ್ಮಂಗೆ. ಊರಾಗಿರೋರ್ ಬಗ್ಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಊರಾಗಿರೋರು ಯಾರನ್ನ ಬಂದ್ಬಿಟ್ಟು ನಿನ್ ಕಷ್ಟಕ್ಕೆ ಅಂತ ಏನು ಆಯ್ತಿಲ್ಲ, ಆಗೋದನ್ನೂ ಇಲ್ಲ ನಿನ್ ಕಷ್ಟಕ್ಕೆ. ಅದು ನನಗೆ ಗೊತ್ತಿರೋದೇನೇನಿಯ ನೋಡು. ಯಾರು ಬಂದ್ಬಿಟ್ಟು ನಿನ್ ಕಷ್ಟಕ್ಕೆ ಅಯ್ಯೋ ಪಾಪ ಕಷ್ಟದವಳೆ ಅಂತ ಕಷ್ಟಕ್ಕೆ ಆಗಕ್ಕಿಲ್ಲ. ಎಲ್ಲ ಮನೆ ಆಡ್ರೇನೇನಿಯ ನೋಡು. ನನ್ನ ಮಾತು ಕೇಳಿ ಸುಮ್ಕೆನೇನಿಯ ಬರೋದ್ ಕಲ್ತ ಸುಮ್ಕೆನೇನಿ. ಯಾಕೆ ಇಷ್ಟೊಂದು ಎಲ್ಲನೂ ಇದು ಮಾಡ್ಕೊಂಡು ಏಳ್ಸ್ಕೊಂಡು ಇದು ಮಾಡ್ತಿದ್ಯಾ? ಬಾ ಸುಮ್ಕೆನೇನಿಯ. ಬಾರದಕ್ಕ ಸುಮ್ಕೆನೇನೆ, ನಾನು ಪಾರ್ಲರ್ಗೆ ಹೋಯ್ತೀವಿ. ನೀನ್ ಬಾರದಕ್ಕ ಸುಮ್ಕೆನೇನೆ. ಅಯ್ಯೋ ಬ್ಯಾಡ ಅಂದ್ರು ನೀವು ಕೇಳ್ತಿಲ್ವಲ್ಲ. ಸರಿ ನೋಡಿರಿ ಅತ್ತಾಗ ಬರ್ತೀನಿ. ಅದೇ ನಾನು ಏನು ಮಾಡಿಸ್ಕೊಳಕಿಲ್ಲ, ಈಗಲೇ ಹೇಳಿದೀನಿ. ನೀನ್ ಫಸ್ಟ್ ಬಾ, ಆಮೇಕಿಂದ ನೋಡೋಣ. ಹಾಯ್, ವೆಲ್ಕಮ್ ವೆಲ್ಕಮ್. ಹೇಳಿ, ಏನು ಐಬ್ರೋಸ ಇಲ್ಲ ಫೇಶಿಯಲ್ ವ್ಯಾಕ್ಸಿಂಗ ಏನ್ ಮಾಡಿಸ್ಬೇಕಿತ್ತು? ನೋಡಿ ನಿಮ್ಮ ಉದ್ರಾಗ ಏನೇನು ಐತು ಎಲ್ಲನೂ ನಮ್ ರಾಧಕ್ಕಂಗ್ ಮಾಡಿ. ಅಯ್ಯೋ ಪದ್ದಿ ಬ್ಯಾಡಲೆ, ನನ್ನ ಮಾತು ಕೇಳೆ. ಬ್ಯಾಡಲೆ ಪದ್ದಿ. ನೀ ಸುಮ್ಕೆ ಬಂದು ಕುಂತ್ಕೋಬೇಕು. ಇಲ್ಲ ಮ್ಯಾಲೆ ನೀನು ಸಹಾಯ ಮಾಡಕ್ಕಿಲ್ಲ. ನಾನು ಅಷ್ಟೇ ನೀವು ಹೊಂಟೈತೀನಿ ನಾನು. ನೀ ಸುಮ್ಮನೆ ಬಂದು ಕುಂತ್ಕೋ ಬೈಲಿ. ಅವರೆಲ್ಲ ನೋಡ್ಕೋತಾರ. ಬಾ ನೀನು ಸುಮ್ಕೆ ಕುಂತ್ಕೊ. ನೀನು ಜಾಡ ಏನು ಕದರ್ಸಕ್ಕಿಲ್ಲಮ್ಮ. ಎಲ್ಲ ಹೇಳ್ತೀನಿ ಅವ್ರಿಗೆ. ಬಾ ಕುಂತ್ಕೋ ಬಾಕ ನೀನು. ಮೇಡಮ್ ಬನ್ನಿ ಮೇಡಮ್, ನೀವು ನಾವೇನು ಮಾಡಲ್ಲ. ನೀವು ಬನ್ನಿ, ನೀವು ಸ್ವಲ್ಪ ಫೇಶಿಯಲ್ ಮಾಡ್ತೀವಿ ಅಷ್ಟೇ, ನೀನೇನು ಮಾಡಲ್ಲ. ಬನ್ನಿ. ಪದ್ದಿ ಬ್ಯಾಡ ಕಂಡ್ಲೆ ಪದ್ದಿ, ನನಗೆ ಇವೆಲ್ಲ ಇಷ್ಟ ಆಗಕ್ಕಿಲ್ಲ. ಬ್ಯಾಡ ಕಂಡ್ಲೆ ಪದ್ದಿ. ಮಾತಾಡ್ಸ್ಬೇಡ ಪದ್ದಿ. ಇವನ್ನ ಹೇಳಿದ್ ಮತ್ತೆ ಕೇಳಕ್ಕಿಲ್ಲ ಅಂದ್ರೆ ಮಾತಾಡಿಸ್ಲೇ ಏನಿಯ ಬೇಡ. ಇವಾಗ ಕೈನು ಒಳ್ಳೆ ಹೆಂಗ್ ಆಡ್ತದಲ್ಲ, ಒಂದು ಐಬ್ರೋ ಮಾಡಿಸ್ಕೊಂಡು ಫೇಶಿಯಲ್ ಮಾಡಿಸ್ಕೊಂಡು ಕೊಟ್ರೆ ಚೂಡಿದಾರ ಹಾಕೊಂಡು ಹೋದ್ರೆ ಹೆಂಗಿರ್ತದೆ? ಹೀರೋಯಿನ್ ತರ ಕಾಣಿಸ್ತೀಯ. ಆದ್ರೆ ನಿನ್ಗೆ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಸುಮ್ಕೇನಿಯಾ ನೋಡಿಯಕ್ಕ, ನೀನ್ ಸುಮ್ಕೇನೇನೆ. ಮೇಡಮ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಏನು ಆಗಲ್ಲ. ನೀವು ರಿಲ್ಯಾಕ್ಸ್ ಆಗಿರಿ. ಅಯ್ಯೋ ಮೇಡಮ್ ಅವರೇ, ನನಗೆ ಭಯ ಆಯ್ತದೆ. ನನ್ನ ಕೂದಲು ಮಾತ್ರ ಕಟ್ ಮಾಡಬೇಡಿ. ನಮ್ಮಮ್ಮ ಯಾಕಡೆ ತಕೊಂಡು ಹೊಡಿತದೆ. ಕಷ್ಟಪಟ್ಟು ಬೆಳೆಸಿವ್ನಿ. ಕೂದಲು ಮಾತ್ರ ಕಟ್ ಮಾಡಬೇಡಿ. ಬೇರೆ ಇನ್ನು ಏನಾರ ಮಾಡಿ. ಸರಿ ಆಯ್ತು ಮಾಡ್ತೀನಿ. ರಾಧಕ್ಕೂ ಫುಲ್ಲು ಚೇಂಜ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿವ್ನಿ. ಫುಲ್ ಚೇಂಜ್ ಮಾಡಿ ಒಂದು ಹುಡುಗಿ ಚೇಂಜ್ ಆದರೆ ಹೆಂಗಿರ್ತದೆ ಅಂತ ಕಳ್ಳನ ಮಗಂಗೆ ಗೊತ್ತಾಗಬೇಕು. ಮಾಡ್ತೀನಿ. ನನ್ನ ನಮ್ದವ್ರಿಗೆ ಗೇಜಯಮ್ಮ ಕೈ ಎತ್ತಬೇಕು ಅನ್ನೋ ನಂಗೆ ಇಷ್ಟ ಆಗಕ್ಕಿಲ್ಲ ನೋಡು.
ಬಿಡಪದಿ ನಾವೊಬ್ರು ಸಹಾಯ ಮಾಡ್ರ ದೇವ್ರು ನಮಗೂ ಮಾಡ್ತಾನೆ, ನಮಗೋಸ್ಕರನೂ ಕಾಯ್ತಿರ್ತಾನೆ ದೇವ್ರು. ರಾಧಕ್ಕ ಮೊದಲು ಬದಲಾಗಬೇಕು. ಆ ಗಂಡ ಉರ್ಕೊಂಡು ಆ ಗಂಡ ಸಾಯ್ಬೇಕು. ಅದೇನೇ ನನಗಂತೂ ಬಲ ಆಸ್ತೆ. ನೋಡೋಣ ಏನಾಯ್ತದು. ಆಯ್ತದೆ ನಾನು ಎಲ್ಲ ಪ್ಲಾನ್ ಮಾಡಿದ್ದೀನಿ. ನಮ್ಮ ಅತ್ತೆ ಥರ ಸುಮ್ಮನೆ ಕೂಗಾಡ ಅಂತ ಬುದ್ಧಿ ನಂದಲ್ಲ. ನಂಗೆ ಸುಮ್ಮನೆ ಕೂಗಾಡಕ್ಕೆ ಇಷ್ಟನೂ ಇಲ್ಲ, ಹಂಗೆಲ್ಲ ಕೂಗಾಡೋದೂ ಇಲ್ಲ. ನಾನಂತೂ ನೋಡ್ತಿರು ತಲೆ ಉಪಯೋಗಿಸ್ತೀನಿ ಎಲ್ಲನೂ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ರಾಧಕ್ಕ ಒಂದು ಬದಲಾಗೋಗ್ಬಿಟ್ರೆ ಸಾಕು. ಎಲ್ಲನೂ ಸರಿ ಹೋಯ್ತದೆ. ಆ ಭದ್ರಮ್ಮನ್ಗೆ ಹೆಂಗೆ ಕಲಿಸ್ತೀನಿ ಅಂದರೆ ನೋಡಿ ಪಾಠನ ಹಂಗೆ ಕಲಿಸ್ತೀನಿ. ಇವತ್ತು ನಮ್ಮ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡೈತಲ್ಲ ಮಗನ ಕಳ್ಕೊಂಡು. ಹಂಗೇನಿ ಅವಳಿಗೂ ಇದೇ ಗತಿ ಬರ್ತದೆ. ಹಂಗೆ ನಾನೇ ಮಾಡ್ತೀನಿ. ಬಿಡಪದಿ ನಿನ್ನ ನಿನ್ನ ತಲೆ ಏನು ಸಾಮಾನ್ಯ ತಲೆ ಅಲ್ಲ ಬಿಡು. ಏನು ತಲೆ ಉಪಯೋಗಿಸ್ತೀಗ. ಐಬ್ರೋ ಸ್ವಲ್ಪ ದೊಡ್ಡದಾಗಿ ಮಾಡಿ. ಹಂಗೇನಿಯ ಪಿ.ಯು.ಸಿ ಅದೆಲ್ಲ ತೆಗೆದ್ಮೇಲೆ ಹಂಗೇನಿಯ ವ್ಯಾಕ್ಸಿಂಗು ಅದು ಎಲ್ಲನೂ ಮಾಡಿ. ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲನೂ ಮಾಡಿ. ಬೇಡಪದಿ ನೀ ಸುಮ್ಕಿರಾಕ, ನೀ ಸುಮ್ ಕುಂತ್ಕೊಳಕ. ನಾನು ನೀ ಮಾಡಿಸ್ದಷ್ಟು ಮಾಡಿಸ್ಕೋಬೇಕು ಅಷ್ಟೇ. ನೀನು ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ನೀನು ಹೇಳ್ಬಾರ್ದು. ನಾನು ಏನೇ ನೀ ಮಾಡಿಸ್ಕ ಅಂತ ಹೇಳಿದ್ರು ಅದನ್ನೆಲ್ಲ ನೀನು ಮಾಡಿಸ್ಕೋಬೇಕು ಅಷ್ಟೇ. ನಿಂಗೆ ಯಾಕೆ ಕಾಸು ಕೊಡೋ ಜವಾಬ್ದಾರಿ ನಂದು. ನೋಡಿ ಎಲ್ಲನೂ ಮಾಡಿ. ನಾವು ಇಲ್ಲೇನೇ ಇರ್ತೀವಿ. ಎಲ್ಲ ಸೂಪರಾಗಿ ರೆಡಿ ಮಾಡಿ ನೀವು. ನಾವು ಕಾಯ್ತಿರ್ತೀವಿ ಹೆಂಗ್ ರೆಡಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅಲ್ಲ ಹೇರ್ಗೆಲ್ಲ ನಂತರ ಕಲರ್ ಹಾಕ್ಸ್ಲಾ? ನನ್ನ ಹೇರ್ಗಿದೆ ನೋಡಿ ಆ ಕಲರ್ ಹಾಕ್ಸ್ಲಾ? ನಾವಿನ್ನೂ ಅಷ್ಟೊಂದು ಮುಂದುವರೆದಿಲ್ಲ. ಮುಂದುವರೆದ್ಮೇಲೆ ಖಂಡಿತ ನಿಂತಕ್ಕೆ ಬಂದ್ಬಿಟ್ಟು ನಾನು ಒಂದು ಕೆಂಪು ಕಲರು, ಈಗ ಜಯಮ್ಮ ಒಂದು ಹಸಿರು ಕಲರು ಎಲ್ಲ ಪೇಂಟ್ ಹೊಡ್ಸ್ಕೊಂಡು ಹೋಯ್ತೀವಿ. ನಮಗೆ ಸದ್ಯಕ್ಕೆ ಈ ಬ್ಲ್ಯಾಕ್ ಕಲರ್ ಏನಿಯಾ ಇರಲಿ. ಫ್ಯಾಷನ್ ಈಗ ಎಲ್ಲ ಒಂದೇ ಥರ ಕೂದಿದ್ರೆ ಚೆನ್ನಾಗಿರಲ್ಲ. ನೀಲಿ ಕಲರ್ ಕೂದಲು ಆ ಥರ ಎಲ್ಲ ಇದ್ರೇನೆ ಚೆನ್ನಾಗಿರೋದು. ಫ್ಯಾಷನ್ನು ಹೇಳೋದೆಲ್ಲ ನಿಮ್ಮಷ್ಟು ಪ್ಯಾಸನ್ ಇಲ್ಲ ನಮಗೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಪ್ಯಾಸನ್ ಗೀಸನೆಲ್ಲ ಏನೂ ಇಲ್ಲ. ನಾವು ಪ್ಯಾಸನ್ ಗೀಸನೆಲ್ಲ ಬೇಕಾಗೋನ್ವೇ ಇಲ್ಲ ನಮ್ಗಂತೂ. ನಮ್ಗೆ ಏನಿದ್ರು ನ್ಯಾಯವಾಗಿ ಒಂಚೂರು ಸಣ್ಣ ಕಾಣಿಸಿದ್ರೆ ಗಂಡುಗಳು ಕಣ್ಗೆ ನಮ್ಗೆ ಅಷ್ಟೇ ಸಾಕು. ಅದಕ್ಕಿನ್ನೂ ದೊಡ್ಡ ಪ್ಯಾಸನ್ ನಮ್ಗೆ ಯಾವುದೂ ಇಲ್ಲ. ನಮ್ಗೆ ಯಾವುದು ಬೇಕಾಗೂ ಇಲ್ಲ. ನಮ್ಗೆ ಇಷ್ಟೇ ಸಾಕು ಬಿಡಿ. ಯಾವ ಪ್ಯಾಸನ್ನು ಬೇಡ. ಸರಿ ಹಾಗಾದ್ರೆ ಡ್ರೆಸ್ ಕೊಡಿ, ನಾನು ಎಲ್ಲ ರೆಡಿ ಮಾಡಿಸಿ ಹಾಕಿಸ್ತೀನಿ. ಹಾಗೇನೆ ಸ್ವಲ್ಪ ಕ್ರೀಮ್ ಗಿಮೇಲೆ ಹಾಕಿಸ್ಕೊಂಡು ಕರ್ಕೊಂಡ್ಬರ್ತೀನಿ. ಸರಿನಾ? ಏನು ಸ್ವಲ್ಪ ಮುಗೀತು. ಒಳಗಡೆ ಇದೆ ಪೆಡಿಕ್ಯೂರ್ ಎಲ್ಲ ಒಳಗಡೆ ಇದೆ ಐಟಮ್ಸ್ ಇದೆಲ್ಲ ಅಲ್ಲೇ ಮಾಡ್ತೀನಿ. ಓಕೆನಾ? ಒಂದು 5 ಮಿನಿಟ್ಸ್ ನಿಂತ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಸರಿ ಆಯಿತು ಮೇಡಮ್. ಇರಿ ಆ ಫೇಸ್ ಎಲ್ಲ ರಿಮೂವ್ ಮಾಡ್ತೀನಿ. ಹಾಗೇನೆ ರೂಮಿಗೆ ಬನ್ನಿ. ಪೆಡಿಕ್ಯೂರ್ ಎಲ್ಲ ಅಲ್ಲೇ ಇದೆ, ಅದೆಲ್ಲ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡ್ತೀನಿ. ಪೊದ್ದಿಯೇ ಎದೋಗಕ್ಕ ಸುಮ್ಕೆ ನೀನು ಎದೋಗಕ್ಕ. ಪಾರ್ಲರ್ಗೆ ಬಂದರೆ ಏನೋ ಒಂಥರ ಸಮಾಧಾನ ಕಣಮ್ಮಿ. ಪಾರ್ಲರ್ಗೆ ಬಂದರೆ ಹೆಂಗೆಂಗೂ ಆಗೋಗ್ಬಿಡ್ತಾರೆ. ಪಾರ್ಲರ್ಗೆ ಬಂದಿದ ತಕ್ಷಣ ಸಣ್ಣ ಕಾಣಿಸ್ತಾರೆ ಅಂತಲ್ಲ, ಒಂದು ಚೂರು ಹಂಗೋ ಹಿಂಗೋ ಒಂಚೂರು ಇದು ಮಾಡಬೇಕಲ್ಲ. ಸಣ್ಣಕ್ಕೆ ಏನೇ ಕಾಣಿಸ್ತಾರೆ ಅವಾಗ. ನೋಡೋಣ ಇರು ಹೆಂಗೆ ರೆಡಿ ಆಗ್ಬಿಡ್ಬೋತದು. ನಾನು ಮಾಡಿಸ್ಕೋಬೇಕಿತ್ತು ಕಣಮ್ಮಿ. ಪಿ.ಯು.ಸಿ ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತದೆ. ಆದರೆ ಈಗ ಪಿ.ಯು.ಸಿ ಮಾಡಿಸ್ಕೊಳಕ್ಕೂ ನನಗೂ ಟೈಮ್ ಇಲ್ಲ ಪಿ.ಯು.ಸಿ ಮಾಡಿಸ್ಕೊಳಕ್ಕೆ. ನೋಡೋಣ ಇರು. ಪಿ.ಯು.ಸಿ ಎಲ್ಲ ನಿಧಾನಕ್ಕೆ ಮಾಡಿಸ್ಕೊತೀನಿ. ಈಗ ಸದ್ಯಕ್ಕೆ ಪಿ.ಯು.ಸಿ ಗಿಸಿಯಲ್ಲ ಏನು ಬೇಡ ಸದ್ಯಕ್ಕೆ. ನೋಡೋದು ನಿಧಾನಕ್ಕೆ ಮಾಡಿಸ್ಕೊತೀನಿ. ಬಂದು ಮಾಡಿಸ್ಕೊಂಡು ಸುಮ್ಮನೆ ಇವತ್ತಿಂದ ಎಲ್ಲ ಮುಗಿದಿದ ತಕ್ಷಣ ಕರ್ಕೊಂಡು ಹೋಗ್ತೀನಿ. ಪಾಪ ಸ್ಯಾನೆ ಬೇಜಾರಾಗೈತೆ. ಡಿಪ್ರೆಷನ್ಗೆ ಹೋಗ್ಬಿಟ್ಟಿತ್ತು. ಡಿಪ್ರೆಷನ್ಗೆ ನಾನೇ ಡಿಪ್ರೆಷನಿಂದ ಎದ್ದೊಳಿಸ್ಕೊಂಡು ಕರ್ಕೊಂಬಿಟ್ಟು ಬಂದೀನಿ. ಸ್ಯಾನೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿತ್ತು. ಗಂಡ ಹಿಂಗೆ ಮಾಡ್ಬಿಟ್ನಲ್ಲ ಅಂತ. ಅವನು ಹೇಳಿದ ಮತ್ತೆ ಕೇಳೋಕ್ಕಿಲ್ಲ, ಇವಳು ಬಿಡೋಕ್ಕಿಲ್ಲ. ಹಂಗಾಗಿತ್ತು ಪೊಜಿತಿ. ಈಗ ಸದ್ಯ ಹಿಂಗಲ್ಲ ಹಿಂಗೆ ಅಂತ ಎಲ್ಲ ಗೊತ್ತಾಗಿ ಇವಾಗ ಎಲ್ಲ ಸೊರೋಗೈತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಗತಿ ಆಗಿರೋದು. ಬಿಡು, ಹೋದ್ರೆ ಹೋಗ್ಲಿ. ಹೆಂಗೋನು ಎಲ್ಲ ಇದಾಯ್ತಲ್ಲ, ಸರಿ ಹೋಯ್ತಲ್ಲ ಅಷ್ಟೇ ಏನೇ ಸಾಕು. ನಾನು ಸರಿ ಮಾಡ್ತೀನಿ. ಏನು ಸೊರೋಗ್ಲಿಲ್ಲ ನಾನು ಸೊರೋ ಮಾಡ್ತೀನಿ. ನನ್ನ ನಂಬಿಕೆ ನನಗೈತೆ. ಪೊದಿ ಯಾವ ಟೈಮಾಗಿ ನೀನು ಏನು ಸಹಾಯ ಬೇಕಾದ್ರೂ ಕೇಳೆ. ನಾನಂತೂ ರೆಡಿಯಾಗಿರ್ತೀನಿ ಸಹಾಯ ಮಾಡೋಕ್ಕೆ. ನೀನೇನ ಸಹಾಯ ಕೇಳು, ಏನಾರ ಹೇಳು. ನಾನು ಹೇಳಿದ್ನಲ್ಲ ಸದಾ ಸಿದ್ಧವಾಗಿರ್ತೀನಿ ನಾನಂತೂ. ನೀನು ಇದ್ರ ಬಗ್ಗೆ ಬೇರೆದ್ರ ಬಗ್ಗೆ ಮಾತ್ರ ನೀನು ಯೋಚನೆ ಏನೇ ಮಾಡಬೇಡ. ಗೊತ್ತೇ ಅಮ್ಮ, ನೀನು ಎಷ್ಟೆಲ್ಲ ಸಹಾಯ ಮಾಡ್ತೀರಾ ಅಂತ ನನಗೇನು ಗೊತ್ತಿಲ್ವೇ? ನನ್ನ ನಿನ್ನಷ್ಟು ಧೈರ್ಯವಂತರು ಎಲ್ಲರೂ ಇರೋಕ್ಕಿಲ್ವಲ್ಲ. ನಾನು ನೀನಾದರೆ ಎಷ್ಟೋ ಧೈರ್ಯವಂತರು. ಎಲ್ಲರೂ ಇಷ್ಟು ಧೈರ್ಯವಂತರು ಇರಬೇಕಲ್ಲ. ಅದು ನಿಜನೇ. ಅದವ್ರೆ ಬನ್ನಿ. ಅಯ್ಯಯ್ಯೋ ರಾಧಕ್ಕ, ಏನ್ ಸೂಪರ್ ಆಗಿ ಕಾಣಿಸ್ತಿದ್ಯಾ. ಸ್ಲೀವ್ಲೆಸ್ ಡ್ರೆಸ್ಸು. ಅದು ಯಾಕೆ ಮಕ್ಕ ಮುಚ್ಕೊಂಡಿದ್ಯಾ? ತೆಗಿ. ಪೊದ್ದಿ ಸಂದಕ್ಕಿಲ್ಲ ಕಳ್ಳೆ. ನಂಗೆ ಇಂತ ತೋಳಿಲ್ದ್ರವೆಲ್ಲ ಹಾಕೊಂಡವೆಲ್ಲ ಅಭ್ಯಾಸ ಇಲ್ಲ. ಒಂಥರ ಅನ್ನಿಸ್ತೈತೆ ನಂಗಂತೂ. ತೆಗಿಯಕ ಮಕ್ಕನ ಏನಾಗಕ್ಕಿಲ್ಲ. ಏನು ಒಳ್ಳೆ ಎಂತೆಂತ ಬಟ್ಟೆ ಹಾಕೊಂಡಿರೋ ಧೈರ್ಯವಾಗಿರ್ತಾರೆ. ಇವಾಗ ಚೂಡಿದಾರ ಹಾಕೊಂಡು ಏನು ಬಿಲ್ಡಪ್ ಕೊಡ್ತೀಯಾ? ಪ್ಯಾಂಟ್ ಶರ್ಟ್ ಹಾಕ್ಸೋಣ ಅಂತ ಅನ್ಕೊಂಡೆ. ನೀನು ಚೂಡಿದಾರ ಹಾಕೊಳ್ಳೋದೇನು ಡೌಟ್ ಅಲ್ಲ. ನೀನು ಪ್ಯಾಂಟ್ ಶರ್ಟ್ ತಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಯ್ತದೆ ಅಂತ ಚೂಡಿದಾರ ತಂದಿದ್ದು. ತೆಗಿಯಕ ಮಕ್ಕನ. ಮೇಡಮ್ ತೆಗಿರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೋಡಿ. ಈಗ ಐಬ್ರೋ ಎಲ್ಲ ಮಾಡಿಸಿರೋದಕ್ಕೆ, ಫೇಶಿಯಲ್ ಮಾಡಿಸಿರೋದಕ್ಕೆ. ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮ್ದು. ವೈಟ್ ಕಾಣಿಸ್ತಾ ಇದೆ. ನೀವು ತೆಗಿರಿ ಮುಖನ ನೋಡ್ಲಿ ಎಲ್ರು.
ಅಬ್ಬಬ್ಬಬ್ಬಬ್ಬಬ್ಬ ಅಕ್ಕ, ನೀನು ಅಂತ ನಂಬಕೇನೇ ಆಯ್ತಿಲ್ಲ, ಅಷ್ಟು ಸೂಪರ್ ಆಗಿದ್ಯಾ ರಾಧಕ್ಕ. ಯಪ್ಪ, ನೀನ್ ನೋಡು ಹೆಂಗ್ ಕಾಣಿಸ್ತಿದೀಗ ಅಂತ ಹೇಳಿದ್ರೆ, ಅಬ್ಬಬ್ಬಬ್ಬಬ್ಬಬ್ಬ ಸೂಪರ್ ಆಗಿ ಕಾಣಿಸ್ತಾ ಇದೀಗ ನೀನಂತೂ. ಹಾ, ಅಲ್ವೇನೆ ಜಯಮ್ಮ? ಹೂ ಕಣಕ್ಕ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾಕ ನೀನಂತೂ, ಸೂಪರ್ ಆಗಿ ಕಾಣಿಸ್ತಿದ್ಯಾ. ಆದ್ರೂ ಈ ರುಚಿ ಓವರ್ ಆಗಿಲ್ವಾ ಪುದ್ದಿ? ಏನಪ್ಪ ಇವಳು ಇವಾಗ ಹಿಂಗೆ ಪ್ಯಾಸನ್ ಕಲ್ತ್ಬಿಟ್ಟವಳೆ ಅಂತ ಅನ್ಕೊಂಡಿಲ್ವಾ? ಯಾರನ್ನ ಅನ್ಕೊಳಕಿಲ್ವಾ? ಈಗ ನೀವೇನು ಅನ್ಕೊಳಕಿಲ್ಲ, ಹೊರಗಡೆ ಜನ ಏನು ಅನ್ಕೊಳಕಿಲ್ಲ ನೋಡು. ಇಷ್ಟ ದಿನ ಸಣ್ಣಕಿದ್ಲು, ಗಂಡನ್ ಬಿಟ್ಟಿದ ತಕ್ಷಣ ಏನಿಯಾ ಶುರು ಮಾಡ್ಕೊಂಡ್ಲು ಕತೆಯ ಅಂತ ಅನ್ಕೊಳಕಿಲ್ವಾ? ಗಂಡ್ ಬಿಟ್ಟೋಗಿದ ತಕ್ಷಣ ಏನಿಯಾ ಪ್ಯಾಸನ್ ಶುರು ಮಾಡ್ಕೊಂಡವಳೆ ಅಂತ ಅನ್ಕೊಳಕಿಲ್ವಾ? ಅನ್ಕೊಳ್ಳೋರ್ ಭಯ ಆಳ್ ಬಿದ್ದೋಯ್ತದೆ ಬಾ, ಯಾಕೆ ತಲೆ ಕೆಡ್ಸ್ಕತ್ಯ? ಅನ್ಕೊಂಡವ್ರು ಏನ್ ಅನ್ಕೋತಾರ ಅದು ಅನ್ಕೊಳ್ಳಿ, ಅನ್ಕೊಂಡವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾವಾಯ್ತು ನಮ್ ಕೆಲ್ಸ ಆಯ್ತು ಅನ್ನಂಗಿರ್ಬೇಕು ಅಷ್ಟೇನೆ. ಎಂತ ಸಂದ ಕಾಣಿಸಿದ್ಯಾ ಗೊತ್ತೇನಕ್ಕ? ದೇವ್ರನೆ ನನ್ನ ದೃಷ್ಟಿ ಏನಿಯ ಬೀಳ್ತದೆ. ಅಲ್ಲ, ನಾನು ಕನ್ನಡಿನಾಗ ನೋಡ್ಕೊಂಡೆ, ನಾನು ಸಂದಕ್ಕೆ ಏನಿಯ ಕಾಣಿಸ್ತೀವ್ನಿ. ಹಾಗೆ ನನ್ಗೊಂಥರ ನಾಚಿಕೆ ಆಯ್ತದೆ ನಂಗಂದ್ರೆ. ಸುಮ್ಮನೆ ಯಾಕಪ್ಪ ಅಂತ ಹೇಳ್ಬಿಟ್ಟು ನನಗಂತೂ ಒಂಥರ ನಾಚಿಕೆ ಆಯ್ತದೆ. ಇಷ್ಟನೇನೆ ಆಗಕ್ಕಿಲ್ಲ, ಒಂಥರ ನಾಚಿಕೆ ಆಯ್ತದೆ. ಬೇಜಾರಾಯ್ತದೆ, ನಾಚಿಕೆ ಆಯ್ತದೆ. ಒಂದೊಂಥರ ಆಯ್ತೈತೆ, ಅತ್ತೇನಾರ ಅಂದ್ಬಿಡ್ತಾರ ಅಂತ. ಹೂನಾ ಬುದ್ಧಿರೋದೇನಕ್ಕೆ? ಎಲ್ಲ ನೋಡ್ಕೊಳಕ್ಕೆ ಅಂತಾನೆ ದೇವ್ರು ನನ್ನ ಸೃಷ್ಟಿ ಮಾಡಿರೋದು. ನೀನ್ ತಲೆ ಕೆಡಿಸ್ಕೊಬೇಡ, ನಾನು ಎಲ್ಲ ನೋಡ್ಕೊತೀನಿ. ಬಾ ಬಾ ಹೋಗೋಣ. ಸರಿ ಪೊದ್ದಿ, ಅತ್ತೇನಾರ ಹೇಳಿದ್ರೆ ನಿನ್ ಮೇಲೆ ಹೇಳ್ತೀನಿ. ಪೊದ್ದಿನೇನಿಯ ಬ್ಯಾಡ ಬೇಡ ಅಂದ್ರೂ ಪೊದ್ದಿನೇನಿಯ ಬಲವಂತ ಮಾಡಿದ್ಲು ಅಂತ ಹೇಳಿ ನಿನ್ ಮೇಲೆ ಏನಿಯ ಹೇಳ್ತೀನಿ. ಸರಿ ಆಯ್ತು, ಪರವಾಗಿಲ್ಲ. ನನ್ನ ಮೇಲೆ ನೀಯೇ ಹೇಳು, ಸರಿನಾ? ಅತ್ತೆ ತಾಗ ನಾನು ಮಾತಾಡ್ತೀನಿ. ನಮ್ಮ ವೀಕ್ಷಕರನ್ನೇ ಕೇಳೋಣ ಹೆಂಗ್ ಕಾಣಿಸ್ತಿದೀಗ ಅಂತ ಹೇಳ್ಬಿಟ್ಟು. ಸರಿ, ಅವ್ರೇನ ಇಲ್ಲ ಚೂಡಿದಾರನೇ ಹಾಕಿಸ್ರಿ, ಪ್ಯಾಸನ್ ಬೇಡ ಅಂದ್ರೆ ಮತ್ ಕರ್ಕೊಂಡ್ಬಿಟ್ಟು ಬಂದು ಚೂಡಿದಾರ ಬಿಡಿಸ್ಬಿಟ್ಟು ಸೀರೆನೇ ಹಾಕಿಸ್ಬಿಡೋಣ. ಬೇಡ ಚೂಡಿದಾರ ಅಂತ ನಮ್ಮ ವೀಕ್ಷಕರನ್ನಾರ ಹೇಳಿದ್ರೆ ನಿಜವಾಗ್ಲೂ ಬೇಡ ಬಿಚ್ಚಿಬಿಡ್ತೀನಿ. ನೀನ್ ಈಗ ಸಂದ ಕಾಣಿಸ್ತೀರ ಅಂತ ಯಾರನ್ನ ಹೇಳಪ್ಪ, ನಿಜವಾಗ್ಲೂ ಬೇಡ. ಬೇರೆ ಸೀರೆ ಕೊಡ್ತೀನಿ ಉಟ್ಕ. ಏನ್ರಪ್ಪ, ನಮ್ ರಾಧಕ್ಕ ಹೆಂಗ್ ಕಾಣಿಸ್ತಾವಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗಂಡು ಮುರ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿಸಿದ್ರೆ ಇವಾಗ ಕೈ ಬೇಡ 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 ಅಂತದೆಲ್ಲ ನೋಡಿ ನೀವ ನಾವು ಸಿಗುತ್ತು ಬುದ್ಧಿ ಹೇಳಿ. ಹಿಂಗೆ ಹಳ್ಳಿಗೂ ಗಮಾರಿ ತರ ಇದ್ಬಿಟ್ರೆ ಗಂಡುಗಳೆಲ್ಲ ಹಂಗೆ ನೀ ಆಟ ಆಡ್ಸೋದು. ನೀವು ಸಿ ಬುದ್ಧಿ ಹೇಳ್ರಿ, ನೋಡಿ ಹಂಗೆ ಹೇಳ್ತದೆ. ತಂಡ ಕಾಣಿಸ್ತಿದೀಯ ಕಣಕ್ಕ ಅಂತ ಹೇಳ್ರಿ ಸಾಕು. ಸುಮ್ಮನೆ ಆಯ್ತು ದಾಮೆಕಿಂದ. ಇಲ್ಲ ಅಂದ್ರೆ ಬೊಡ್ಕತಾ ಇರ್ತದೆ ದಿನ ಪೂರ್ತಿ.